ಸೊ ಇವ 3 ಡಿಸೈನ್ ಫ್ರೆಂಡ್ಸ್ ಇವತ್ತು ಕೊಡೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಇವೆರಡು ಸ್ಯಾರಿಗೆ ಡಿಸೈನ್ ಹಾಕ್ಬೇಕಂತ ಮಾಡೀನಿ. ಸೊ ನೆನ್ನೆ ಡಿಸೈನ್ಸು ತೋರಿಸ್ತೀನಿ ಫ್ರೆಂಡ್ಸ್, ಇನ್ನೂ ಕಂಪ್ಲೀಟ್ ಆಗಲಿಲ್ಲ, ಕಟ್ಟಿಂಗ್ ಅವೆಲ್ಲ ಅದಾವು. ಸೊ ಹಂಗಾಗಿ ಸದ್ಯಕ್ಕೆ ಒಂದು 3 ವೈಂಡ್ ಮಾಡಿದೆ ಫ್ರೆಂಡ್ಸ್. ಬಾಬಿನ್ ವೈಂಡ್ ಮಾಡ್ಕೊಳಕ್ಕೆ ನಂಗೆ ಸಿಕ್ಕಾಪಟ್ಟಿ ಸೋಂಬೇರಿತನ ಬಂದ್ಬಿಡ್ತೈತೆ ಫ್ರೆಂಡ್ಸ್. ಅದು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದಕ್ಕೆ ನಮ್ಮ ಮನೆಯವರಿದ್ದಾಗ ಅವ್ರ ಹತ್ರ ವೈಂಡ್ ಮಾಡಿಸ್ಕೊಂಡಿರ್ತೀನಿ 7-8. ಅವ್ರು ಇಲ್ಲಾರ್ದಕ್ಕೆ 3 ಮಾಡಿಕೊಂಡೆ. ಹಿಂಗೆ ಒಂದು ಡಿಸೈನ್ ಹಾಕಬೇಕಂದ್ರೆ 108 ಕೆಲಸ ಅದ್ರ ಹಿಂದಿದ್ದೇ ಇರ್ತೈತಿ. ಯಾಕಂದ್ರೆ ಭಾಳ ಜನ ಕೇಳ್ತಿರ್ತೀರಿ ರೇಟ್ ಕಮ್ಮಿ ಅಂತ. ಮೊದಲ ಸಣ್ಣ ಮಷಿನ್ ಇದ್ದಾಗೂ ರೇಟ್ ಕಮ್ಮಿನೇ ಇತ್ತು, ಬಟ್ ದೊಡ್ಡ ಮಷಿನ್ಗೆ ನನಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ನನ್ನ ರೇಟ್ ಜಾಸ್ತಿ ಆಗ್ತಾಯಿತ್ತು. ಭಾಳ ಜನ ಹೇಳ್ತಿದ್ರಿ ಕಮ್ಮಿ ಮಾಡಿರಿ ಅಂತ. ಸೊ ಅದಕ್ಕಾಗಿ ದೊಡ್ಡ ಮಷಿನ್ ತೊಗೊಂಡು ಅದರೊಳಗೂ ರೇಟ್ ಕಮ್ಮಿ ಇಟ್ಟರೆ ಎಲ್ಲರೂ ಅಲ್ಲ, ಭಾಳ ಖುಷಿಯಿಂದ ಒಯ್ದೋರು ಅದಾರ. ಕೆಲವರು ಇನ್ನೂ ರೇಟ್ ಕಮ್ಮಿ ಮಾಡಿರಿ, ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಡ್ರಿ ಡಿಸೈನ್ ಅಂತ ಹೇಳ್ತಾನೆ ಇರ್ತೀರಿ. ಸೊ ಅದ್ರ ಹಿಂದೆ ವೈಂಡಿಂಗ್ ಮಾಡಬೇಕು, ಆಮೇಲೆ ಆಯಿಲಿಂಗ್ ಮಾಡಬೇಕು, ಡಿಸೈನ್ ಆದಮೇಲೆ ಕಟ್ಟಿಂಗ್ ಮಾಡಬೇಕು, ನೋಡ್ತಾ ಇರಬೇಕು. ಸೊ ಈ ಥರ ಅದ್ರ ಹಿಂದೆ ಅದ್ರದ್ದಾದಂಥ ಕೆಲಸ ಇದ್ದೇ ಇರ್ತೈತಿ. ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅಷ್ಟು ಚಲೋ ಡಿಸೈನು ಬರ್ತೈತೆ ಅಂತಲೇ ಹೇಳ್ಬೋದು. ಸೊ ಈ ಥರ ಬ್ಲೌಸ್ ಇದು ಕಾಟನ್ ಐತಿ ಫ್ರೆಂಡ್ಸ್, ಇದು ದಪ್ಪ ಐತಿ. ಸ್ಯಾರಿ ಮತ್ತು ಬ್ಲೌಸ್ ಅಪೋಸಿಟ್ ಕಲರ್ ಐತಿ. ಸೊ ನೋಡೋಣ ಇದ್ರೊಳಗೆ ಡಿಸೈನ್ ಹೆಂಗೆ ಬರ್ತೈತೆ ಅಂತೇಳಿ. ಮೊದಲಿನ ಮಷಿನ್ಗಿಂತ ಈಗಿನ ಮಷಿನ್ ಒಳಗೆ ಸಿಂಪಲ್ ಆಮೇಲೆ ಕ್ಯೂಟ್ ಡಿಸೈನ್ ಅದ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲರೂ ಸಣ್ಣ ಡಿಸೈನ್ನ ಕೇಳ್ತಿದ್ರಿ. ಸಣ್ಣ ಡಿಸೈನ್ ಭಾಳ ಅದಾವೆ ಇದ್ರೊಳಗೆ. 1000ಗೆ 3 ಎಂಬ್ರಾಯ್ಡ್ರಿ ಹಾಕ್ಕೊಡ್ತಿದ್ದೆಲ್ಲ, ಅದು ಆಫರ್ ಮುಗ್ದೈತಿ. ಇನ್ಮೇಲೆ ನಾನು ನಿಮ್ಗೆ ಮತ್ತು ಬೇರೆ ಆಫರ್ ಬರ್ತಾವ, ಹೇಳ್ತೀನಿ ನಾನು ನಿಮ್ಗೆ. ಸ್ವಲ್ಪ ಇದು ಫ್ಲೋ ಕಡಿಮೆ ಆತಂದ್ರೆ ನಾನು ನಿಮ್ಗೆ ತಿಳಿಸ್ತೀನಿ ನೆಕ್ಸ್ಟ್ ಯಾವ ಆಫರ್ ಐತಿ ಏನಂತ. ಚಿಟ್ಟನ ಕೂದಲ ಭಾಳ ಅಲ್ಲ ಫ್ರೆಂಡ್ಸ್, ಅದಕ್ಕೆ ಇದನ್ನ ಹಾಕೊಂಡ ಹೇರ್ ಬ್ಯಾಂಡ್ ಹಾಕೊಂಡ ಕಂಟ್ರೋಲ್ ಆಗಲ್ಲ ಅಂಥೇಳಿ. ಚಂದ ಆಗೈತಿ, ಇರ್ಲಿ ಬಿಡಿ ಚಂದ, ಚಿಟ್ಟು ಚಂದ. ಆರೆಂಜ್, ರೆಡ್, ಗ್ರೀನ್, ಯೆಲ್ಲೋ, ಪಿಂಕ್, ಬ್ಲೂ ಅವೆಲ್ಲ ಆಲ್ರೆಡಿ ಅರೇಂಜ್ ಮಾಡಿದ್ವು ಅದಾವು. ಓಕೆ, ಚೋಕ್ ನೆಕ್ ಕಂಪ್ಲೀಟ್ ಆಗಿ ಅದ್ರ ಸ್ಲೀವ್ ಮಾತ್ರ ಎಷ್ಟು ಮಸ್ತ್ ಐತಂದ್ರೆ ಭಾಳ ಜನ ಇಷ್ಟಪಡ್ತಾರೆ. ಸಿಂಪಲ್ನೂ ಐತಿ, ಆಮೇಲೆ ಅಷ್ಟು ಗ್ರ್ಯಾಂಡೂ ಕಾಣಿಸ್ತೈತಿ ಸ್ಲೀವಿಗೆ. ಈ ಥರ ಬುಟ್ಟ ಎಲ್ಲ ಹಾಕ್ಬೋದು ಫ್ರೆಂಡ್ಸ್. ಬಾರ್ಡ್ರ್ ಬರುತ್ತಲ್ಲ, ಬಾರ್ಡ್ರ್ ಮೇಲೆ ಅಂದ್ರೆ ಬಾರ್ಡ್ರಿಗೆ ಟಚ್ ಆಗುವಂಗೆ ಹಾಕಬೇಕು. ನೀವು ಬಾರ್ಡ್ರ್ ಮೇಲೆ ಹಾಕಿದ್ರಿ ಅಂದ್ರೆ ಕಾಣಂಗಿಲ್ಲ. ಸೊ 9.5-10 ಏನಾದರೂ ನೆಕ್ ಇದನ್ನಿತ್ತಂದ್ರೆ, ಸ್ಲೀವ್ ಇತ್ತಂದ್ರೆ ಈ ಥರ ನೀವು ಒಂದು 4-5 ಇಂಚ್ ಬಾರ್ಡ್ರ್ ಬಂದಿರ್ತೈತಿ. ಬಾರ್ಡ್ರಿಗೆ ಟಚ್ ಆಗುವಂಗೆ ಈ ಥರ ಸಣ್ಣ ಬುಟ್ಟನೂ ಹಾಕ್ಬೋದು. ಸಿಂಪಲ್ ಡಿಸೈನ್ಗೆ ಮ್ಯಾಚ್ ಆಗ್ತೈತಿ ಇದು. ಸೊ ಬಾರ್ಡ್ರ್ ಮೇಲೆ ಹಾಕಿದ್ರೆ ಗೋಲ್ಡನ್ ಕಲರ್ ಹಾಕಿದ್ರೆ ಕಾಣೋದೇ ಇಲ್ಲ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೋಬೇಕು. ಔಟ್ಸೈಡ್ ಎಲ್ಲ, ಒಳಗಡೆ ಎಲ್ಲ ನೀವು ಫಿಲ್ಲಿಂಗು ಗೋಲ್ಡೇ ಇಟ್ಕೋಬೇಕು. ಅದಾದಮೇಲೆ ಸ್ಯಾರಿ ಕಲರ್ ಏನಿರುತ್ತೆ ಅದನ್ನು ನೀವು ಔಟ್ಲೈನ್ ಕೊಟ್ಟಾಗ ಡಾರ್ಕಾಗಿ ಕಾಣುತ್ತೆ. ಬಾರ್ಡ್ರ್ ಮೇಲೆ ಹಾಕಿದ್ರೆ ಈ ಥರ ಬಾರ್ಡ್ರಿಗೆ ಟಚ್ ಆಗುವಂಗೆ ಹಾಕಿದ್ರೆ ಸಣ್ಣ ಬುಟ್ಟನ್ನು ಹಾಕ್ಬೋದು. ಲೈನ್ ಹಾಕಿದ್ರೂ ಅದು ಏಕಾಗ್ಬಿಡ್ತದೆ ಫ್ರೆಂಡ್ಸ್. ಅದು ಫ್ಯಾಬ್ರಿಕ್ ನೋಡಿದ ಮೇಲೆ ಪ್ಲ್ಯಾನ್ ಮಾಡಬೇಕು ಯಾವ ಥರ ಹಾಕಿದ್ರೆ ಚಲೋ ಆಗ್ತೈತಿ ಈ ಬ್ಲೌಸಿಗೆ. ಇವತ್ತು ಈ ಡಿಸೈನ್ ಹಾಕಬೇಕು ಅಂತ ಮಾಡೀನಿ. ಫ್ರೇಮ್ ಎಲ್ಲ ಫಿಕ್ಸ್ ಮಾಡೀನಿ ಫ್ರೆಂಡ್ಸ್. ಹೊಸ ಡಿಸೈನ್ ತೋರಿಸ್ತೀನಿ, ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ಅದು ಒಮ್ಮೆ ಹಾಕಿಲ್ಲ, ಇವತ್ತು ಹಾಕೋಣ. ಡಿಸೈನ್ ಬಂದು ಫೈನಲಿ ಇಷ್ಟು ಬ್ಲೌಸ್ ರೆಡಿ ಆಗ್ಯಾವು. ಇದು ಒಂದು ಡಿಸೈನ್ ಇತ್ತಲ್ಲ ಫ್ರೆಂಡ್ಸ್, ಮೊನ್ನೆ ತೋರಿಸಿದ್ನಲ್ಲ ನಿಮ್ಗೆ, ಆ ಡಿಸೈನ್ ಇದು. ಇಲ್ಲಿ ಚೂರು ಸ್ಟೋನ್ ಹಚ್ಚೋಣ ಅಂತೇಳಿ ಸ್ಟೋನ್ ಹಚ್ಚಿ ರೆಡಿ ಮಾಡಕತ್ತೀನಿ. ಇದು ಒಂದು ಹೌದು ಅವ್ರದ್ದು, ಆಮೇಲೆ ಇದು ಒಂದು ಹೌದು. ಸೊ ಇವ 3 ಡಿಸೈನ್ ಫ್ರೆಂಡ್ಸ್ ಇವತ್ತು ಕೊಡೋದು. ರೆಡಿ ಮಾಡಿಟ್ಟಿನಿ. ಸ್ಟೋನ್ ಎಲ್ಲ ಅಟ್ಯಾಚ್ ಮಾಡಿ ಇದಕ್ಕೊಂಚೂರು ಸ್ಟೋನ್ ಅಟ್ಯಾಚ್ ಮಾಡೋ ಅಂದ್ಕೊಂಡೆ. ಅದೇ ಥರ ನಿಮ್ಗೆ ಫೋಟೋ ಒಳಗೆ ಯಾವ ಕಲರ್ ಕಾಣುತ್ತೆ ಗೊತ್ತಿಲ್ಲ, ಈ ಕಲರ್ ಐತಲ್ಲ, ಈ ಕಲರಿನ ಸ್ಟೋನು ಇಲ್ಲಿ ಅಟ್ಯಾಚ್ ಮಾಡಿದೆ ನಾನು. ಇದೇ ವಾಳಿ ಸ್ಟಾರ್ ಫ್ರೆಂಡ್ಸ್. ನನಗೆ ಸಿಂಪಲ್ ಒಳಗಂದ್ರೆ ಇದು ಇಷ್ಟ ಆಯ್ತು. ಇದು ಸಿಂಪಲ್ಲಾಗಿ ಬ್ರೈಟಾಗಿ ಬಂದೈತಿ. ಬ್ಲೌಸು ಮತ್ತು ಸ್ಯಾರಿ ಅಪೋಸಿಟ್ ಇತ್ತಂದ್ರೆ ನೀಟಾಗಿ ಬರುತ್ತೆ. ಇದಕ್ಕೆ ನಾನು ಚಾರ್ಜ್ ಮಾಡಿರುವಂಥದ್ದು 450, ಇದಕ್ಕೆ 650, ಇದು 800 ಚಾರ್ಜ್ ಮಾಡೀನಿ.
ಯಾರಿಗಾದರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಇದ್ರ ಸ್ಲೀವು ಸಖತ್ ಗ್ರ್ಯಾಂಡ್ ಐತಿ. ಸ್ಲೀವನ್ನು ತೋರಿಸ್ತೀನಿ ನಿಮ್ಗೆ. ನೋಡ್ಬೋದು ನೀವು ಇದನ್ನು. ಸ್ಲೀವ್ ಈ ಥರ ಐತಿ. ನಾನು ಆಲ್ರೆಡಿ ಫೋಲ್ಡ್ ಮಾಡೀನಿ, ಅದಕ್ಕೆ ಇದು ಮಾಡತ್ತೀನಿ. ಇದು ಈ ಥರ ಸ್ಲೀವ್ ಐತಿ. ಈ ಥರ ಪೂರ್ತಿ ಬರುತ್ತೆ ಫ್ರೆಂಡ್ಸ್. ಇದು ಎಷ್ಟು ಲೆಂತ್ ಬೇಕಾದರೂ ಅಂದ್ರೆ 11-10 ಈ ಥರ ಸ್ಲೀವ್ ಇದ್ದವರು ಸ್ಟಿಚ್ ಮಾಡ್ಕೊಳ್ಬೋದು. ಇವರು ಗಿಡ್ ಅದಾರ, ಬಟ್ ನಾನು ಪೂರ್ತಿ ಲೆಂತನ್ನು ಹಾಕೀನಿ. ಈ ಡಿಸೈನ್ ಆಗಲಿ, ಈಗ ಹಾಕ್ತಾ ಇರೋ ಬ್ಲೌಸ್ ಅಂತೂ ಸಖತ್ ನೀಟ್ ಫಿನಿಶಿಂಗ್ ಬಂದೈತಿ. ಇಲ್ಲಿ ನೋಡ್ರಿ, ಅದ ನೀವು ಇದು ಕ್ರೇಪ್ ಸಿಲ್ಕ್. ನಾನು ಈ ಹಿಂದೆ ವಿಡಿಯೋ ಒಳಗೆ ನಿಮ್ಗೆ ಟಿಶ್ಯೂ ಸಿಲ್ಕ್ ಬಗ್ಗೆ ಮಾತಾಡಿದೆ. ಇದು ಕ್ರೇಪ್ ಸಿಲ್ಕು. ಇದು ಭಾಳ ಮುಗಿಯೋದಿಲ್ಲ, ನೀಟ್ ಫಿನಿಶಿಂಗ್ ಬಂದೈತಿ, ಬಟ್ ಸ್ಟ್ರೆಚಬಲ್ ಐತಿ. ಭಾಳ ಕಷ್ಟಪಟ್ಟು ಇದು ಮಾಡಬೇಕು, ನೀಟಾಗಿ ಫ್ರೇಮ್ ಮಾಡಬೇಕು. ಸ್ವಲ್ಪ ನಾವು ಆಚೆ ಈಚೆ ಮಾಡಿದ್ರೂ ಇದನ್ನ ಆಗ್ತೈತಿ. ನೋಡ್ರಿಲ್ಲ ಯಾವ ಥರ ಸ್ಟ್ರೆಚಬಲ್ ಐತೆ. ಈ ಥರ ಸ್ಟ್ರೆಚಬಲ್ ಆದಾಗ ಬಟ್ಟೆ ಫ್ರೇಮಿಗೆ ಹಾಕುವಾಗ ಸ್ವಲ್ಪ ಇದನ್ನ ಆಗ್ತೈತಿ. ಸೊ ಇದನ್ನು ನೋಡ್ಕೊಂಡು ಹಾಕಬೇಕು. ಇದನ್ನು 2 ಲೇಯರ್ ಕ್ಯಾನ್ವಾಸ್ ಹಾಕಿ ಈ ಥರ ನೀಟಾಗಿ ಫಿನಿಶಿಂಗ್ ಬರೋ ಥರ ವರ್ಕ್ ಮಾಡಿರೋದು. ಹಳೆ ಮಷಿನ್ನಾಗಿದ್ದಾಗ ಸಖತ್ ಕಷ್ಟಪಡ್ತಿದ್ದೆ ನಾನು ಕ್ರೇಪ್ ಸಿಲ್ಕ್ ಹಾಕಿದಾಗ. ಹೊಸ ಮಷಿನ್ ತೊಗೊಂಡ್ಮೇಲೆ ಫಸ್ಟ್ ಟೈಮ್ ಕ್ರೇಪ್ ಸಿಲ್ಕ್ ಹಾಕಿರೋದು. ಇದು ಸ್ಟ್ರೆಚಬಲ್ ಇರೋದ್ರಿಂದ ಜಾಸ್ತಿ ನೀಟ್ ಫಿನಿಶಿಂಗ್ ಬರೋಂಗಿಲ್ಲ. ಈ ಥರ ಸಿಂಪಲ್ ವರ್ಕ್ ಹಾಕಿಸ್ಕೊರಿ ಫ್ರೆಂಡ್ಸ್. ಯಾರಾದ್ರೂ ಕ್ರೇಪ್ ಸಿಲ್ಕ್ ಇತ್ತಂದ್ರೆ ಅದರೊಳಗೆ ಹೆವಿ ವರ್ಕ್ ಹಾಕಿ ಗುದ್ದಾಡೋಕ್ಕಿಂತ ನೀಟ್ ಬರಲ್ಲ. ನೀವು ನೋಡ್ಬೋದು, ಯಾರ ಹಾಕ್ಸಿರೋರಿದ್ರೆ ನೀವು ಅದ್ರದ್ದು ಸಜೆಷನ್ ಕೇಳ್ಬೋದು. ನೋಡ್ರಿ, ಈ ಥರ ಸ್ಟ್ರೆಚಬಲ್ ಇರುತ್ತೆ ಬಟ್ಟೆ. ಈ ಥರ ಸಿಂಪಲ್ ಡಿಸೈನ್ ಹಾಕ್ಬೇಕು ಫ್ರೆಂಡ್ಸ್. ಜಾಸ್ತಿ ಹೆವಿ ಇರೋ ವರ್ಕ್ ಹಾಕಿದ್ರೆ ನೀಟಾಗಿ ಬರಲ್ಲ ಅಂತ. ವರ್ಕ್ ಮಾಡ್ಬೋದು, ಬಟ್ ಫಿನಿಶಿಂಗ್ ಈ ಬಟ್ಟೆ ಒಳಗೆ ಬರುತ್ತಲ್ಲ ಆ ಥರ ಬರಲ್ಲ ಅಂತ. ನೋಡ್ರಿ, ಇದ್ರೊಳಗೆಲ್ಲ ಇದು ಜಾಸ್ತಿ ವರ್ಕ್ ಐತೆ ಅಂದರೆ ಈ ಥರ ಫ್ಲವರ್ ಹಾಕುವಾಗ ಆ ಕಡೆ ಈ ಕಡೆ ಮಾಡುತ್ತಲ್ಲ, ಸಿಕ್ಕಾಪಟ್ಟಿ ಸ್ಟಿಚಸ್ ಇರ್ತಾವೆ. ಸೊ ಅವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಇದ್ರೊಳಗೆ ಹಾಕ್ಬೋದು, ಬಟ್ ಈ ಥರ ಫಿನಿಶಿಂಗ್ ನೀವು ಕ್ರೇಪ್ ಸಿಲ್ಕ್ನಾಗ ಕೇಳಬೇಡಿ. ಹೊಡಿಬಾದ ನಂಗೆ ಹೊಡಿಬಾದ. ಓ ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ದೊಡ್ಡ ಚಿಟ್ಟನ ಜೊತೆ ಆಟ ಆಡಿ ಡಿಸೈನ್ ಎಡಿಟ್ ಮಾಡ್ಕೊಳಕತ್ತೀನಿ. ಕೆಲವು ಡಿಸೈನ್ ಎಡಿಟ್ ಮಾಡಿಕೊಂಡೆ ಒಂದಿಷ್ಟು ಯೂಟ್ಯೂಬ್ ನೋಡಿ ಒಂದಿಷ್ಟು ಜನ ಡಿಸೈನ್ಸ್ ತೊಗೊಳಕತ್ತಾರೆ ಫ್ರೆಂಡ್ಸ್ ಈಗ. ಸೊ ಹಂಗಾಗಿ ಅವರಿಗೆ ಡಿಸೈನ್ಸ್ ಕಳಿಸಿರ್ತೀನಿ. ಯಾರ ಹತ್ರ ದೊಡ್ಡ ಮಷೀನು, ಆಮೇಲೆ ಸಣ್ಣ ಮಷೀನು 450, 550 ಅವು ಡಿಸೈನ್ಸ್ ಅದಾವೆ ನನ್ನ ಹತ್ರ. ಅದಾದಮೇಲೆ ಸಾನ್ವಿ ಮತ್ತು HSW ಎಲ್ಲ ಇದು DST ಫಾರ್ಮೆಟ್ ಇರ್ತೈತಿ. ಸೊ ಆಲ್ಮೋಸ್ಟ್ ದೊಡ್ಡ ಮಷಿನ್ಗೆ ನೀವು ಯೂಸ್ ಮಾಡ್ಬೋದು. ಯಾವ ಡಿಸೈನ್ ನಿಮ್ಗೆ ಏನಾದರೂ ಇಷ್ಟ ಆತಂದರೆ ಸ್ಕ್ರೀನ್ಶಾಟ್ ತೆಗೆದು ನಂಗೆ ಕಳಿಸಿರಿ, ಡಿಸೈನ್ಸ್ನು ಕೊಡ್ತೀನಿ. ಮೇಲ್ ಮಾಡ್ತೀನಿ. ನೀವು ಮೇಲ್ ID ಕ್ರಿಯೇಟ್ ಮಾಡಿ ಇಟ್ಕೊಂಡಿರಬೇಕು. ಕೆಲವು ಜನಕ್ಕೆ ಮೇಲ್ ಹೆಂಗೆ ಮಾಡಿದ್ರೆ ಡಿಸೈನ್ಸ್ ಮೇಲ್ ಮಾಡಿದ್ರೆ ತೊಗೊಳಕ್ಕೆ ಅಂದ್ರೆ ಪೆನ್ಡ್ರೈವ್ನಾಗ ಹಾಕ್ಕೊಳಕ್ಕೆ ಬರೋಂಗಿಲ್ಲ. ಸೊ ಭಾಳ ಜನ ಕಾಲ್ ಮಾಡ್ತಾ ಇರ್ತೀರಿ. ಅದ್ರದ್ದು ಡೀಟೇಲಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಒಂದು ಇದು ಫ್ಲೋ ಕಡಿಮೆ ಆತಂದ್ರೆ ನನಗೆ ವರ್ಕ್ ಫ್ಲೋ ಕಡಿಮೆ ಆತಂದ್ರೆ ಹಾಕ್ತೀನಿ. ಯಾವ ಥರ ಡಿಸೈನು ಪೆನ್ಡ್ರೈವಿಗೆ ಹಾಕ್ಕೋಬೇಕು, ಮೇಲ್ ID ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅಂತ. ಮೇಲ್ ID ಯೂಸ್ ಮಾಡಿದ್ರಿ ಅಂದರೆ ನೀವು ಮನೆಯೊಳಗಿದ್ದನ್ನು ಡಿಸೈನು ಬೈ ಮಾಡ್ಬೋದು. ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಡೌನ್ಲೋಡ್ ಮಾಡಿ ಹಾಕ್ಕೊಳ್ಬೋದು. ಇದ್ದಿದ್ದು ಡಿಸೈನ್ ಒಳಗನ ಮ್ಯಾನೇಜ್ ಮಾಡಬೇಕು ಅಂತೇನೂ ಇಲ್ಲ. ಟ್ರೆಂಡಿಂಗ್ ಡಿಸೈನ್ ಯಾವ್ದಾವ ಅವ್ನು ಯೂಸ್ ಮಾಡಿದ್ರಿ ಅಂದರೆ ಕಸ್ಟಮರ್ ಹೆಚ್ಚಿಗೆ ಆಗ್ತಾರೆ. ನಿನ್ನೆ ವಿಡಿಯೋ ಮಾಡಬೇಕಂದ್ರೆ ಆಗಲೇ ಇಲ್ಲ. ಸೊ ಹಾಗಾಗಿ ಭಾಳ ಪೆಂಡಿಂಗ್ ಉಳಿಯೋಕ್ಕೆ ಸ್ಟಾರ್ಟ್ ಆಗ್ಯಾವು. ಹಾಗಾಗಿ ಸಿಂಪಲ್ ಡಿಸೈನ್ ಹಾಕ್ತಾ ಟೈಮ್ ವೇಸ್ಟ್ ಆಗ್ತದೆ. 30ಗೆ 1000ಗೆ 3 ಡಿಸೈನ್ಸ್ ಇತ್ತಲ್ಲ, ಅದೆಲ್ಲ ಆಫರ್ ಕ್ಲೋಸ್ ಮಾಡಿದ್ವಿ. ಸೊ ಈಗ ಬಂದಿರೋಂಥ ಡಿಸೈನ್ನ ಕಂಪ್ಲೀಟ್ ಮಾಡಕತ್ತೀನಿ. ನೆಕ್ಸ್ಟ್ ನಿಮ್ಗೆ ಒಳ್ಳೊಳ್ಳೆ ಆಫರ್ ಬರ್ತಾಯಿತ್ತು ಫ್ರೆಂಡ್ಸ್. ನಾನು ಶೇರ್ ಮಾಡ್ತೀನಿ ಯಾವ್ಯಾವ ಆಫರ್ಸ್ ಬರ್ತಾವೆ ಅಂಥೇಳಿ. ಯಾವ ಡಿಸೈನ್ ನಿಮ್ಗೆ ಇಷ್ಟ ಆಗ್ತೈತೆ ಅದನ್ನ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ತೀನಿ. ನಾನು ರೇಟ್ ಅದ್ರದ್ದು ಹೇಳ್ತೀನಿ ಅಂತ. ಹಂಗೆ ಎಂಬ್ರಾಯ್ಡ್ರಿ ಡಿಸೈನ್ಸ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಯಾರ್ದು ಮಷಿನ್ ಐತಿ ಅವರಿಗೆಲ್ಲ ನಾನು ಡಿಸೈನ್ಸ್ ಸೇಲ್ ಮಾಡ್ತೀನಿ. ಸೊ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೇಮ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇವತ್ತೊಂದು ಹೆವಿ ಡಿಸೈನ್ ಅಂತನಲ್ಲ, ಮೀಡಿಯಮ್ ಅನ್ಸುತ್ತೆ ಫ್ರೆಂಡ್ಸ್. ಇದು ಸಿಕ್ಕಾಪಟ್ಟಿ ಹೆವಿ ಐತಿ ಡಿಸೈನು. ಒಂದೊಂದು ತಾಸು ಬರೀ ಸ್ಲೀವ್ ಐತಿ. ಬ್ಯಾಕ್ ಸೈಡ್ ನೆಕ್ದು ವಿಡಿಯೋ ತೋರಿಸ್ತೀನಿ ನಿಮ್ಗೆ. ಸಿಂಪಲ್ ಅನ್ಸುತ್ತೆ ಡಿಸೈನ್ ಇದು, ಬಟ್ ಸ್ಲೀವ್ ಇರೋದ 1 hour ಬರೀ ಸ್ಲೀವ್ ಅದಾವು. ಈಗ
ಈಗ ಹಾಫ್ ಆನ್ ಅವರ್ ಹಾಕೈತಿ, ಇನ್ನು ಹಾಕಕ್ಕೆ ಸ್ಟಾರ್ಟ್ ಮಾಡೈತಿ. ಬ್ಯಾಕ್ ನೆಕ್ ತೋರಿಸ್ತೀನಿ. ಸೊ ಈ ಥರ ಬ್ಯಾಕ್ ನೆಕ್ ಬಂದೈತಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ನೀಟಾಗಿ ವಿಡಿಯೋ ಮಾಡೋಕ್ಕಾಗತ್ತಾ ಇಲ್ಲ, ಯಾಕಂದ್ರೆ ಅರ್ಜೆಂಟ್ ಬೇಕು. ಇದು ಇನ್ನೊಂದು ತಾಸಿಗೆ ಅಂದ್ರೆ ಬೇಕಂದ್ರೆ ಅವರು. ಬಟ್ ಇನ್ನು 1.5 ತಾಸು ಬರೀ ಡಿಸೈನ್ ಹಾಕೋದೈತಿ. ನೋಡೋಣ, ಇನ್ನು ಡಿಸೈನ್ಸ್ ಅದಾವು, ಶೇರ್ ಮಾಡ್ತೀನಿ ನಿಮ್ಗೆ. ಸೊ ಈಗ ಸದ್ಯಕ್ಕೆ ಒಂದು 3-4 ತಿಂಗಳು ಅವ್ರ ಮನೆಯೊಳಗೆ ಇರ್ತಾರೆ. ಅವ್ರದ್ದು ಸೀಸನ್ ಇರೋದಿಲ್ಲ. ಈಗ ಸದ್ಯಕ್ಕೆ ಬಿತ್ತೋದು ಇದು ಮಾಡೋದು ಬಂದಾಗ ಅಷ್ಟು ಹೋಗಿರ್ತಾರೆ ಹೊಲಕ್ಕೆ. ಸೊ ಸಣ್ಣ ಪುಟ್ಟ ಹೆಲ್ಪ್ ತೊಗೊಂಡಿರ್ತೀನಿ. ಹೆಲ್ಪ್ ಅಂದ್ರೇನು, ಮಕ್ಕಳಿಗೆ ಸ್ನಾನ ಮಾಡಿಸೋದು, ಪೂಜೆ ಮಾಡೋದು, 2 ಕೆಲಸ ಅವ್ರಿಗೆ ಬಿಟ್ಟಿರ್ತೀನಿ. ಅವರು ಆರಾಮಾಗಿ ಎದ್ದು ಹುಡುಗರಿಗೆಲ್ಲ ಸ್ನಾನ ಮಾಡಿಸಿ ಪೂಜೆ ಮಾಡ್ತಾರೆ. ಈಗ ಸದ್ಯಕ್ಕೆ ಗುಡಿಗೆ ಹೋಗ್ಯಾರ. ಅವ್ರು ಬರೋಷ್ಟಕ್ಕೆ ಅಂದರೆ ನಾಷ್ಟ ಪ್ರಿಪೇರ್ ಮಾಡಿ ಇದು ಮಾಡ್ತೀನಿ. ನಾಷ್ಟ ಮಾಡಿಬಿಡ್ತೀವಿ ಎಲ್ಲರೂ ಸೇರಿ. ಈಗಿನ ಜಮಾನ ಒಳಗೆ ಒಬ್ಬರೇ ಮಾಡಿದ್ರೆ ಏನೂ ಆಗಂಗಿಲ್ಲ ಫ್ರೆಂಡ್ಸ್. ಮನೆ ಕೆಲಸ ಆಗಲಿ, ಹೊರಗಿನ ಕೆಲಸ ಆಗಲಿ, ಗಂಡು ಮಕ್ಳಿಗೆ ನಾವು ಏನಾರ ಹೆಲ್ಪ್ ಮಾಡಿದರೆ ಅಟ್ಲೀಸ್ಟ್ ನಮ್ಮ ಖರ್ಚುಗಳನ್ನ ನಾವು ನಿಭಾಯಿಸ್ಕೊಳ್ಳುವಷ್ಟು ನಾವು ಮಾಡಿದ್ರೆ ಒಳ್ಳೇದಂತ ನನಗೆ ಅನ್ನಿಸ್ತೈತಿ. ಯಾಕಂದ್ರೆ ಹೊರಗಡೆ ನಾವು ಮೊದಲೆಲ್ಲ ನಾವು 500-1000 ಇದೆಲ್ಲ ನಾವು ಸಣ್ಣವ್ರು ಇದ್ದಾಗ ತೊಗೊಂಡು ಬರ್ತಿದ್ರು. ಈಗ ನಮ್ಮ ಮಕ್ಕಳಿಗೆ ಬುಕ್ಕು, ಆಮೇಲೆ ಪೆನ್ನು, ಸ್ಕೆಚ್ಚು ಇದಕ್ಕೆಲ್ಲ ಬೇಕಾಗ್ತೈತಿ, ಹೆಚ್ಚಿಗೆ ಅಮೌಂಟ್ ಬೇಕಾಗ್ತೈತಿ. ಸೊ ಹಾಗಾಗಿ ಮನೆಯೊಳಗೆ ಇದ್ದ ಏನಾರ ಮಾಡ್ಬೇಕನ್ನೋರಿಗೆ ಸ್ವಲ್ಪ ಗಂಡು ಮಕ್ಳು ಹೆಲ್ಪ್ ಮಾಡಿದರೆ ಎಷ್ಟು ಮನಸ್ಸಿಗೆ ಖುಷಿ ಅನ್ನಿಸ್ತೈತಿ. ಆಮೇಲೆ ಸಣ್ಣ ಪುಟ್ಟ ಹೆಲ್ಪನ್ನು ಎಷ್ಟು ಆಸರ ಅನ್ನಿಸ್ತೈತಿ ಕೆಲವೊಂದು ಟೈಮು. ಈ ವರ್ಕಿಂಗ್ ವುಮೆನ್ಸು ಮನೆಯೊಳಗೆ ಇದ್ದೇನಾರು ಕೆಲಸ ಮಾಡ್ತಿರ್ತೀವಲ್ಲ, ನಮಗೆ ನಾವೇ ಸಾಟಿ ಅಂತ ಹೇಳ್ಬೋದು. ನಮ್ಮನ್ನಂತೂ ಯಾರೂ ತಟ್ಕೊಳ್ಳಲ್ಲ, ನಮಗೆ ನಾವೇ ಬೇಷ್ ಅನ್ಕೋಬೇಕು. ಯಾಕಂದರೆ ಮಕ್ಕಳಿದ್ದು ಆಮೇಲೆ ಏನಾದರೂ ಮಾಡ್ತಾ ಇರ್ತಾರಲ್ಲ, ಎಸ್ಪೆಷಲಿ ಟೈಲರಿಂಗು ಈ ಥರ ಅಂದರೆ ಇನ್ ಟೈಮ್ ನಾವು ಅವರಿಗೆ ಕೊಟ್ಬಿಡಬೇಕು ಕೆಲಸನ. ಈಗ ಔಟ್ಸೈಡೆಲ್ಲ ಕೆಲ್ಸಕ್ಕೆ ಹೋದ್ರೆ ಪರವಾಗಿಲ್ಲ, ಇಷ್ಟ ಟೈಮಿಂಗ್ಸ್ ಅಂತ ಇರುತ್ತೆ. ನಮ್ಗೆ ಇದೇ ಟೈಮಿಂಗ್ಸ್ ಅಂತ ಇರೋದಿಲ್ಲ. ಕೆಲವೊಮ್ಮೆ ಬೆಳಗ್ಗೆನೇ ಎದ್ದು ಸ್ಟಿಚ್ ಮಾಡಬೇಕಾಗಿರ್ತೈತಿ, ಕೆಲವೊಮ್ಮೆ ನೈಟೆಲ್ಲ ಕೂತ್ಕೊಂಡು ಸ್ಟಿಚ್ ಮಾಡಬೇಕು, ವರ್ಕ್ ಮಾಡಬೇಕಾಗಿರ್ತೈತಿ. ಸೊ ಹಾಗಾಗಿ ಕೆಲವೊಮ್ಮೆ ಬೇಡಪ್ಪ ಈ ಕೆಲಸ ಅಂತ ಅನ್ನಿಸ್ತಾನೆ ಇರ್ತೈತಿ. ಬಟ್ ಕೆಲವೊಮ್ಮೆ ನಮ್ಮ ಆಸೆಗಳನ್ನ ಅದು ಪೂರೈಸೋಕೆ ಹೆಲ್ಪ್ ಮಾಡಿರ್ತೈತಲ್ಲ, ಅವಾಗೆಲ್ಲ ಚಲೋ ಆಗ್ತಿದ್ದು ಒಂದು ಡಿಸಿಷನ್ ತೊಗೊಂಡು ಅನ್ನಿಸ್ತಾನೆ ಇರ್ತೈತಿ. ನಿಮಗೂ ಯಾರಿಗಾದ್ರೂ ಹಿಂಗೆ ಅನ್ಸುತ್ತೆ? ನನಗೆ ಭಾಳ ಸಲ ಅನ್ಸುತ್ತೆ ಫ್ರೆಂಡ್ಸ್, ಇದೊಂದು ಬೆಸ್ಟ್ ಡಿಸಿಷನ್ ತೊಗೊಂಡೆ ಅಂಥೇಳಿ. ಕಮೆಂಟ್ ಮಾಡಿರಿ ನಿಮಗೂ ಅನಿಸಿದ್ರೆ. ಸೊ ಸೈಡ್ ಬೈ ಸೈಡು ಡಿಸೈನ್ ಕಂಪ್ಲೀಟ್ ಆಯ್ತು ಫ್ರೆಂಡ್ಸ್. ಒಂದು ಸ್ಲೀವ್ ಅಂತೂ ಆಯ್ತು, ಇನ್ನೊಂದು ಸ್ಲೀವ್ ಐತಿ. ಬಟ್ ಏನಂದ್ರೆ 11 ಗಂಟೆಗೆ ಅಂತ ಹೇಳಿದೆ, ಮತ್ತು ಒಂದಷ್ಟು ಟೈಮ್ ತೊಗೊಂಡಿದ್ದೆ. ಆ ಟೈಮ್ ಒಳಗೂ ಕೊಡೋಕ್ಕಾಗತ್ತಿದ್ದಿಲ್ಲ. ಯಾಕಂದರೆ ಜರಿ ಥ್ರೆಡ್ಡು ಸ್ವಲ್ಪ ಸ್ಪೀಡ್ ಇಟ್ಟಿದ್ದೆ ನಾ ಬೇಕಾಗಲಿ ಅಂಥೇಳಿ. ಜರಿ ಥ್ರೆಡ್ ಬರಿ ಕಟ್ ಹಾಕತ್ತಿತ್ತು. ಅದಕ್ಕೆ ನಾನು ಒಂದು ಸೈಡ್ ಡಿಸೈನ್ ಹಾಕೋಂಗಾಗಲಿ ಅಂಥೇಳಿ ಸೈಡಿಗೆ ಉಳಿದಿರುತ್ತಲ್ಲ ಫ್ರಂಟ್ ಟು ಬ್ಯಾಕ್ ಅವನ್ನೆಲ್ಲ ಕಟ್ ಮಾಡಿಕೊಂಡು ಈ ಸ್ಲೀವ್ನು ಕಟ್ ಮಾಡಿಕೊಂಡೆ. ಇನ್ ಟೈಮ್ ಕೊಡ್ಬೇಕಂತ ಇದೆಲ್ಲ ಮಾಡಕತ್ತೀನಿ ಫ್ರೆಂಡ್ಸ್. ನಾನು ಯಾರವ್ರ ಹಿಡ್ಕೊರಕಿನ ಟಕ್ಕಳ ಗುಂಡಿನ ಓ ಹೌದಾ ಚಿಟ್ಟ ಗೊತ್ತಾ? ಚಿಟ್ಟು ಹೊರಗೆ ಬಾ ಅನ್ಯ. 1 2 3 ಕರ್ಕೊಂಬಾಕಿನ್ ಕಾಟಿ ಬರ್ತದ ಬರ್ರಿ. ಏನದ್ ಸಂಜನ ಇದ ನೋಡಿ, ಕೆಲಸ ಸಂಜನ ಇದ ನೋಡಿ. ಇಟ್ಬೇಕು ಮಮ್ಮು ಸಾರು ಹಾಕೊಡ್ತೀನಿ ಮುನ್ನೊಂತಿಂತ. ನಡಿ, ನೀ ಚಾ ಕುಡ್ದಿಲ್ಲ, ನೀನ್ ಪಾಲಿದ ಹಂಗೈತ್ ನಡಿ. ಈವ್ನಿಂಗ್ ಈ ಡಿಸೈನ್ ಹಾಕಕತ್ತೀನಿ ಫ್ರೆಂಡ್ಸ್. ಈಗ 7 ಗಂಟೆ 7:30 ಆಗೈತಿ. ಸೊ ಈ ಥರ ಒಂದು ಸಿಂಪಲ್ ಡಿಸೈನ್ ಹೇಳಿದ್ರು. ಇದು ಗೋಲ್ಡ್, ಸಿಲ್ವರು ಮತ್ತು ಡಾರ್ಕ್ ಪರ್ಪಲ್ ಐತಿ. ಸೊ ಫ್ರಂಟ್ ಇಲ್ಲ ಹಾಕಕತ್ತೀನಿ. ಈ ಥರ ಬ್ಲೌಸ್ ಬಂದಾಗ ಎಲ್ಲಿ ಹಾಕ್ಬೇಕನ್ನೋದು ಗೊತ್ತಾಗಲ್ಲ. ಎಲ್ಲಿ ಬೇಕಾದರೂ ಹಾಕೋದು, ಬಟ್ ಕಟ್ ಮಾಡೋದ್ರ ಮೇಲೆ ಡಿಪೆಂಡ್ ಇರ್ತೈತಿ. ಕರೆಕ್ಟಾಗಿ ನೋಡಿ ಕಟ್ ಮಾಡಬೇಕು. ಇಲ್ಲಿ ಫ್ರಂಟ್ ಹಾಕ್ಕೊಂಡು ಇಲ್ಲಿ ಕಟ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದು ಫ್ರೆಂಡ್ಸ್. ಸೊ ಈ ಡಿಸೈನು ಕಸ್ಟಮರ್ ಹೇಳಿ ಮಾಡಿಸ್ಕೊಳಕತ್ತ ಫ್ರೆಂಡ್ಸ್. ಈ ಥರ ಅವ್ರಿಗೆ ಇಲ್ಲಿ ಪ್ಲೇನ್ ಬರ್ತೈತಲ್ಲ, ಸೊ ಹಂಗಾಗಿ ಲಾರ್ಜ್ ಟೈಪ್ ಮಾಡತ್ತಾರ. ಇದೆಲ್ಲ ಬೆನ್ನೊಳಗೆ ಹಿಂದೆ ಪ್ಲೇನ್ ಆಗುತ್ತೆ ರೀ, ಸ್ವಲ್ಪ ಏನಾದರೂ ಮಾಡೋಕ್ಕಾಗತ್ತಾ ಅಂತ ಕೇಳಿದ್ರು. ಸೊ ಸ್ಯಾರಿ ಬಾರ್ಡರ್ ತಗೊಂಡು ಅಟ್ಯಾಚ್ ಮಾಡಿರೋದು ನೋಡ್ಬೇಕು ಅವ್ರಿಗೆ ಇಷ್ಟ ಆಗ್ತೈತೆ ಇಲ್ಲ ಅಂತ. ಸೊ ಇನ್ನು ಇಲ್ಲಿ ಇಷ್ಟೊಂದು ಹಾಕಿದ್ರೆ ಮುಗೀತು ಫ್ರೆಂಡ್ಸ್. ಅದು ಇದು ಟೋಟಲ್ ಲೆಂತ್ ತಗೊಂಡು ಮಾಡಿರೋದು.
ಬೇರೆ ಬೇರೆ ಐಡಿಯಾಸು ಕಸ್ಟಮರೇ ಹೇಳ್ಕೊಡ್ತಾರೆ ಫ್ರೆಂಡ್ಸ್ ಆಲ್ಮೋಸ್ಟ್ ನಮ್ಗೆ. ಕರೆಕ್ಟಾಗಿ ಬರ್ತದೆ ನೋಡಿ. ಅಷ್ಟೇ ನೋಡೋದು. ಹಾಂ ಅದನ್ನ ಲೇಸರ್ ಲೈಟ್ ಅಲ್ಲಿ ಮುಗಿತಿಲ್ಲ ಈಗ ಅದು ಕರೆಕ್ಟ್ ಅದನ್ನ ಒಂದು ನೋಡಿ ಕರೆಕ್ಟಾಗಿ ಇಡೋದು ಕಟ್ ಆಗಲಿಲ್ಲ ಅದು. ಓ ಮೈ ಗಾಡ್ ಫ್ರೆಂಡ್ಸ್, ನಾನು ಫಸ್ಟ್ ಟೈಮ್ ಇದ್ರೊಳಗೆ ಜಾಯಿನ್ ಮಾಡಿದ್ದು. ಸಣ್ಣ ಮಷಿನಾಗ ಅಷ್ಟೇ ಗೊತ್ತಾಗ್ತೈತೆ ಇನ್ನೊಂದು ನನಗೆ. ಲೇಸರ್ ಲೈಟ್ ಕರೆಕ್ಟಾಗಿ ಮಾಡಿದ್ರೆ ನಮ್ಮ ಯಜಮಾನ್ರು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು.